ಯಾಕೆ ನನ್ನ ಮಗ ಎದ್ದಾಗಿಂತ ನಾನು ಹಿಂಗೆ ಕೂತ್ಕೊಂಡಿದ್ದಾನಲ್ಲ. ಯಾತ ಕೈಯಾಗ ಒಂದು ಲೆಟ್ರ್ ಇಟ್ಕೊಂಡು ಯಾಕೆ ಸುಮ್ಮನೆ ಸಪ್ಪ ಕೂತ್ಕೊಂಡವನಿ. ಯಾಕೆ ಏನಾಯ್ತು? ಏನಾಗಿರ್ಬೋದು? ಪಾಪ ಪ್ರವಿ, ಏನಾಯ್ತಪ್ಪ? ಯಾಕೆ ಹಂಗೆ ಕೂತ್ಕೊಂಡಿದೀಯ? ಬೇಜಾರಾಗಿದಿ? ಎಲ್ಲರಿಗೂ ಅವ್ರ ಅಪ್ಪ ಇದ್ದಾರೆ, ನನಗೆ ಮಾತ್ರ ಅಪ್ಪ ಇಲ್ಲ. ಅದಕ್ಕೇ ಬೇಜಾರಾಯಿತು ಕಣಮ್ಮ. ಅದಕ್ಕೆ ಸುಮ್ಮ ಕೂತ್ಕೊಂಡಿದ್ದೀನಿ. ಇಲ್ಲಿ ನಿಮ್ಮ ಅಪ್ಪರು ಸೈನ್ ಹಾಕ್ಸ್ಕೊಬರ್ರಿ, ಅದನ್ನ ಗಂಡು ಮಕ್ಳು ನಿಮ್ಮ ಮನೆಗಿರಾರ್ದ ನಿಮ್ಮ ಅಪ್ಪಂತಾಗೆ ಅಂತ ಹೇಳವ್ರಿ. ಏನೋ ಸ್ಕಾಲರ್ಶಿಪ್ ಬರುತ್ತಂತೆ, ಅದಕ್ಕೇ ಹಾಕ್ಸ್ಕೊಂಬರ್ರಿ ಅಂತ ಹೇಳವ್ರು ಕಣಮ್ಮ. ಅದಕ್ಕೇ ನಮ್ಮ ಮನೆಯಾಗ ನಮ್ಮ ಅಪ್ಪ ಇಲ್ವಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೀನಿ ಕಣಮ್ಮ. ಅಯ್ಯೋ ಹೌದೇನಪ್ಪ, ಯಾರು ತಗನ ಹಾಕ್ಸ್ಕೆ? ನಿಮ್ಮ 4 ಜನ ಇದ್ದಾಗ ಯಾರು ತಗನ ಹಾಕ್ಸ್ಯಾಳಪ್ಪ? ಸುಮ್ಮನೆ ಅದು ನಿನ್ನ ಯಾಕೆ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ಯಾ? ಏನು ಮಾಡೋಕ್ಕಾಗುತ್ತಪ್ಪ, ನಿಮ್ಮಪ್ಪ ಪಡ್ಕೊಂಬಂದಿದ್ದ ಅಷ್ಟೇನಿ. ಏನು ಮಾಡೋಕ್ಕಾಗುತ್ತೆ ಹೇಳು? ಇವಾಗ ಹೋಗಿರೋರನ್ನ ನಾವು ಎಷ್ಟೇ ಯೋಚನೆ ಮಾಡಿದ್ರು, ಎಷ್ಟು ಕೂತ್ಕೊಂಡೋತ್ರೂ ಅವ್ರೇನು ಬರೋಲ್ಲ. ಅದನ್ನು ಮರಿಬೇಕು ಕಣಪ್ಪ. ಇನ್ನು ಇದರ್ಥಾಗಿ ಚೆನ್ನಾಗಿರ್ಬೇಕು ಅಷ್ಟೇನಿ. ಸುಮ್ಕಿರು, ಅದು ಯಾಕೆ ಬೇಜಾರಾಗ್ತಿ? ನಿಮ್ಮ ಅಪ್ಪ ನೆನೆಸ್ಕೊಂಡ್ರೆ ನನಗೂ ಅಳು ಬರುತ್ತೆ. ಹೆಂಗನ ನಮ್ಮ ಮನೆಯಾಗ ನಮ್ಮ ಅಯ್ಯಪ್ಪ ಇದ್ದಿದ್ರೆ ಎಂತನಾಗಲಿ, ಮನೆಯಾಗಿದ್ದಿದ್ರೆ ನಾವು ಒಂಥರ ನಮಗೆ ನೆಮ್ಮದಿ ಇರ್ತಿತ್ತು. ಮನೆಯಾಗ ಇದ್ದಾರೆ ಒಬ್ರು ಗಂಡು ಮಕ್ಕಳು ಅಂಬೋದಿರ್ತಿತ್ತು. ಅಮ್ಮಂಗಾಗುತ್ತೆ ಅಂತಾರನಾಗಲಿ, ಅವರು ಮನೆಗಿದ್ದಂಗೆ ಆಗಲ್ಲ. ಅಯ್ಯೋ ಯಾರು ತಗಾಕ್ಸ್ಕೊಂಬ ಏನು ಮನೆ 4 ಜನ ತಕ್ಕ ಹೋದ್ರೆ ಆಗ್ಲಲ್ಲ ನಾನು ತಗಾಕ್ಸ್ಕೊಂತೀಯಲ್ಲೋ ಅಂಬುತ್ತೆ. ಅವತ್ತು ನೋಡಿದೆ, ಅವತ್ತು ಹಂಗೇನೆ ನೀನು ಇರಲಿಲ್ಲ, ಅಣ್ಣ ತಗಾಕ್ಸ್ಕೊಂಡು ಹೋದೆ. ತಿರ್ಗಾಗ್ಲಲ್ಲ ತಗೊಂಡ್ರೆ ಬೈಕೆ ಮತ್ತು ಅಣ್ಣ. ಅದಕ್ಕೆ ನಾನು ವರ್ಷ ಮಾಮ ಇತ್ತಲ್ಲ, ಅದಕ್ಕೆ ವರ್ಷ ಮಾಮನ ತಗಿ ಹಾಕ್ಸ್ಕೊಂಬನ ಅಂದ್ಕೊಂಡೆ. ಹಂಗೆ ಮಾಡು ಸುಮ್ಮನೆ. ಈ ವರ್ಷ ಮಾಮನ ತಗಿ ಹಾಕ್ಸ್ಕ. ಅವ್ರು ಏನು ಅಂತಾರೋ ಏನೋ, ಮೊದಲೇ ನಮ್ಮ ಮಾಮ ಸಿಟ್ಟು ಕುಟ್ಟುತ್ತೆ, ಹಂಗೆ ಹಿಂಗೆ ಅಂತ ಮಾತಾಡುತ್ತೆ. ಅದಕ್ಕೇ ಹೆಂಗೆ ಹಾಕ್ಸ್ಯಮದು ಅಮ್ಮಂಗಾಗೈತಿ. ನಾನೆಲ್ಲ ಹೇಳ್ತೀನಿ ಸುಮ್ಮನೆ. ಆ ಸುಗುಣ ಹಾಕಿಸ್ಕೊಡಿ ಅಂತ ಹೇಳಿ. ಸುಗುಣ ಏನಮ್ಮ? ಬಾರೆ ಇಲ್ಲಿ. ಬಂದೆ ಒಂದು 5 ನಿಮಿಷ. ಸುಮ್ಮನೆ ಯಾತು ಏನು ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ತಮ್ಮಂದು ಸಿಪ್ಪಿನ ಕಣಮ್ಮ ಹಾಕ್ಬೇಕಂತ ನೋಡಿ ಬೇಜಾರಾಗ್ಯವನಿ. ನಮ್ಮಪ್ಪ ಇಲ್ಲ ಅಂತ ಅಳ್ತಾ ಇದ್ದಾನೆ ಅಂತ ಹೇಳಮ್ಮ ಆ ಸುಗುಣಕ್ಕೋಗಿ. ಸುಮ್ಮನೆ ಪಾಪ, ನಾನೆಲ್ಲ ಹೇಳ್ತೀನಿ. ನೀನು ಯಾಕೆ ಟೆನ್ಷನ್ ತಮ್ಮಕ್ಕೆ ಹೋಗ್ತೀಯ? ನಾನೆಲ್ಲ ಹೇಳಿ ಕೊಡ್ತೀನಿ ಸುಮ್ಮನಿರು. ತಗೊಂಡೋಗಿ ಕೊಡ್ಮಂತೆ. ಕಾಲ ಸಿಪ್ಪಿಂದೇನಪ್ಪ? ಯಾರು ಹಾಕಿರೋ ನಡೆಯಲ್ರಿ ಕಾಲ ಸಿಪ್ಪಿಂದು? ಇಲ್ಲ ಕಣಮೋ, ಅದು ನಿಮ್ಮ ಅಪ್ಪನ ತಗಾಕ್ಸ್ಕೊಬರಿ, ಯಾರು ತಗೊಂಡು ಗಂಡು ಮಕ್ಳು ತಗೆ. ನಿಂದೊಂದು ಹಾಕ್ಸಿದ್ದೀನಿ ಅಲ್ಲೇನೆ, ಅವತ್ತು ಹಾಕ್ಸ್ಕೊಂಡಲ್ಲ, ನಿಂದು ಹಾಕ್ಸಿದ್ದೀನಿ. ಅದಕ್ಕೆ ಇವಾಗ ಯಾರ್ದಂಗೆ ಗಂಡು ಮಕ್ಳದ್ದು ಬೇಕು. ಅದಕ್ಕೆ ನಮ್ಮ ಅಪ್ಪ ಇಲ್ಲ ಅಂದೆ. ಯಾರನ್ನ ನಿಮ್ಮ ಮನೆಯಾಗ ನಿಮ್ಮ ಮಾಮಗಳು, ನಿಮ್ಮ ಮನೆಯಾಗ ಯಾರನ್ನ ನಿಮ್ಮ ಅಣ್ಣಗಳು ಯಾರನ್ನ ಇದ್ದರೆ ಹಾಕ್ಸ್ಕೊಂಬರ್ರಿ ಅಂತ ಹೇಳಿರ ಗಂಡು ಮಕ್ಳದ. ಅದಕ್ಕೆ ನಾನು ಯಾರು ತಗಾಕ್ಸ್ಕೊಂಬನ ಅಂತ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ ಕಣಮ್ಮ. ಏನಮ್ಮ, ಯಾಕೆ ಕರೆದಿದ್ದು? ನೋಡಿ ಸುಗುಣ, ನಿನ್ನ ತಮ್ಮ ನಮ್ಮ ಅಪ್ಪ ಇಲ್ಲ ಅಂತ ಹೇಳಿ ಕೂತ್ಕೊಂಡು ಅಳ್ತಾ ಇದ್ದಾನೆ ಎದ್ದಾಗಿಂದ. ಯಾತನ ಕಾಲೇಜಿಗೆ ಲೆಟ್ರ್ ಕೊಟ್ಟಾರಂತ ಸ್ಕಾಲರ್ಶಿಪ್ ಬರೋದು. ಅದಕ್ಕೆ ಸೈನ್ ಹಾಕ್ಬೇಕಂತೆ. ಸೈನ್ ಹಾಕಕ್ಕೆ ಯಾರು ಇಲ್ಲ ಅಂತ ಹೇಳಿ ಕೂತ್ಕೊಂಡು ಅಳ್ತಾ ಇದ್ದಾನೆ ಕಣೆ. ನನಗೆ ಅಪ್ಪನೂ ಇಲ್ಲ, ನನಗೆ ಅಪ್ಪ ಇರಬೇಕು. ಎಲ್ಲರಿಗೂ ಅವ್ರ ಅಪ್ಪ ಐತೆ, ನನಗೆ ಯಾಕೆ ಅಪ್ಪ ಇಲ್ಲ? ರವಿ, ಯಾಕೆ ಅಳ್ತೀಯ? ಸುಮ್ಮನಿರು. ಯಾವತ್ತು ಹೊತ್ತಾನಲ್ಲ ಅಪ್ಪನ ನೆನೆಸ್ಕೊಂಡು. ನಾವೇನೇ ನಮ್ಮ ಅಪ್ಪನ ತಗೆ ಎಲ್ಲ ಆಡಿ ಬೆಳೆದಾರಿನಿ. ನಿನ್ನ ಸಣ್ಣನು, ನಮ್ಮ ಅಪ್ಪನ ನೋಡಿಲ್ಲ ಏನಿಲ್ಲ. ನಾವೇ ನಮ್ಮ ಅಪ್ಪನ ಮರ್ತ್ಕೊಂಡು ಹೆಂಗೆ ಇದ್ದೀವಿ. ನೀನು ಯಾಕೆ ನೋಡಿಲ್ಲ ಏನಿಲ್ಲ, ನಮ್ಮ ಅಪ್ಪನ ನೆನೆಸ್ಕೊಂಡು ಯಾಕೆ ಅಳ್ತೀಯ? ಸುಮ್ಮನಿರು. ಹೋಗಿರೋರು ನೆನೆಸ್ಕೊಂಡು ಯಾಕೆ ಅಳಕ್ಕೆ ಹೋಗ್ತೀಯ? ಸುಮ್ಕಿರಪ್ಪ. ಏನು ಮಾಡೋಕ್ಕಾಗುತ್ತೆ? ಅಮ್ಮನೇ ಐತಲ್ಲ. ಒಬ್ಬೊಬ್ಬರಿಗೆ ತಂದೆ ತಾಯಿ ಇಬ್ಬರು ಇರಲ್ಲ. ನಿನಗಿನ್ನ ನಮಗಿನ್ನ ನಮ್ಮ ಅಮ್ಮ ಐತಿ. ಅಮ್ಮ ಇದ್ದೆ ಆಸೆ ಮಕ್ಕಳಿಗೆ. ಆದರೆ ಅಪ್ಪ ಇದ್ದರೆ ಅಮ್ಮನ ಥರ ನೋಡ್ಕೊಂಬಕ್ಕಾಗಲ್ಲ. ಇಬ್ಬರು ಇರಬೇಕು. ಏನು ಮಾಡ್ತೀಯ? ನಮ್ಮ ಅಪ್ಪ ಪಡ್ಕೊಂಬಂದಿದ್ದ ಅಷ್ಟೇ. ಸುಮ್ಕಿರು, ಅವಳು ಬೇಡ. ಅವನಿಗೆ ಇದು ಯಾಕೆ ಸೈನ್ ಹಾಕಿಸ್ಕೊಡ್ಬೇಕಂತೆ. ಹಾಕಿಸ್ಕೊಡೆ ಸುಗುಣ, ವರ್ಷಂತಾಗೆ. ಅಷ್ಟೇ ತಾನೇ, ಹಾಕಿಸ್ಕೊಡ್ತೀನಿ ತತ್ತಾರಪ್ಪ. ಅದು ಯಾತು? ಇವಾಗಲೇ ಹಾಕಬೇಕು, ಯಾಕಂದರೆ ನನಗೆ ಕಾಲೇಜ್ ಐತೆ, ನಾನು ಹೋಗ್ಬೇಕು. ಅದಕ್ಕೇ ಇವಾಗಲೇ ಹಾಕಬೇಕು. ಕರಿ ಮಾಮನ್ನ. ತಡಿ ಕರಿತೀನಿ. ರೀ ಬನ್ರಿ ಇಲ್ಲಿ. ಏನು ಸುಗುಣ? ಇವನಿಗೆ ಯಾತ ಸ್ಕಾಲರ್ಶಿಪ್ಪಿಂದು ಲೆಟ್ರ್ ಕೊಟ್ಟವ್ರಂತೆ. ಇದಕ್ಕೆ ಯಾರನ್ನ ಗಂಡು ಮಕ್ಕಳು ಸೈನ್ ಹಾಕ್ಬೇಕಂತೆ. ಅದಕ್ಕೆ ನೀವು ಯಾಕ್ರಿ? ಅವನು ನಮ್ಮಪ್ಪ ಇಲ್ಲ ಅಂತ ಹೇಳಿ ಅಳ್ತಾ ಕೂತ್ಕೊಂಡವನಿ. ಅದಕ್ಕೆ ಹೇಳ್ರಿ ಅವ್ನಿಗೊಂದಿಟ. ಅಯ್ಯೋ ಯಾಕೆ ಹೇಳ್ತೀಯಲ್ಲ? ನಾನು ಇರಬೇಕಾದ್ರೆ ನಾನೇ ಎಲ್ಲ ನೋಡ್ಕೊಂತೀನಿ. ಎಲ್ಲನ ನಿಮ್ಮ ಕಷ್ಟ ಸುಖ ಏನಾಯ್ತು ನಾನು ನೋಡ್ಕೊಂತಿಲ್ವೇ ಇಲ್ಲೇ ಇತ್ಕೊಂಡು? ಬಿಡು, ಯಾಕೆ ನೀನು ಒಳಕ್ಕೆ ಹೋಗ್ತೀಯ? ಸೈನ್ ತಾನೇ ತತ್ತ ಇಲ್ಲ ಹಾಕ್ತೀನಿ. ತಗೊಳ್ರಿ ಮಾಮ, ತಗೊಳ್ರಿ, ಹಾಕ್ರಿ.
ಯಾಕಂದರೆ ಬೇಗ ಇವಾಗ ಹೋಗ್ಬೇಕು, ಇವತ್ತು ಮಾರ್ನಿಂಗ್ ಕ್ಲಾಸ್ ಇರೋದ್ರಿಂದ ಬೇಗ ಹೋಗಬೇಕು. ನಾನು ಬೆಳಗ್ಗೆನೇ ಹೋಗ್ಬೇಕಾಗಿತ್ತು, ಲೇಟ್ ಆಗಿಬಿಡ್ತು. ಇವಾಗ ಅದಕ್ಕೇ ಮಾಮೂಲಿ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಹಾಕ್ಕೊಡ್ರಿ. ಒಂದು ಸೈನ್ ಹಾಕ್ಸಕ್ಕೆ ಅವನೇನೋ ಆಗೈತೆ ಮಂಗ ಆಡ್ತಾನೆ. ಇದೇನೋ ಇದು ಪೋಸ್ಟಿನ ಲೆಟ್ರ್ ಆಗೈತೆ. ಪೋಸ್ಟಿಂದನೇ ಪೋಸ್ಟಿಗೆ ಬರುತ್ತೆ. ಸ್ಕಾಲರ್ಶಿಪ್ ಅದೆಲ್ಲ ನೋಡಿಬಿಟ್ರಿ, ಬೇಗ ಹಾಕ್ಕೊಡ್ರಿ. ನನಗೆ ಅಕ್ಕ ಟೈಮ್ ಆಗೈತೆ, ಕೊಡೆ ಇಸ್ಕೊಂಡು ಕೊಡ್ರಿ, ಅವ್ನು ಬೇಗ ಕಾಲೇಜ್ಗೆ ಹೋಗ್ಬೇಕಂತೆ. ಹಾಕಿದ್ರಾ ನೋಡಿ ಒಂದೇ ಹತ್ರನಾ ಪ್ರವಿ? ಅಲ್ಲಿ ಮಾರ್ಕ್ ಮಾಡಿರೋತ್ತಾಗೆ ಒಂದೇ ಹತ್ರ ಹಾಕು. ತಾಳಪ್ಪ ಅದು ನಿನ್ನೇನು ನೋಡೋಣ. ಯಾಕೆ ಇದು ಹಿಂಗೈತಲ್ಲ, ಪೋಸ್ಟಿಂದ ಹಿಂಗೆ ಬರುತ್ತೇನಲ್ಲ ಸ್ಕಾಲರ್ಶಿಪ್ಪಿಂದು? ಮಾಮ ಹಂಗೆ ಬರೋದು. ಅಕ್ಕ ಕೊಡೆ, ನಾನು ಹೋಗ್ಬೇಕು. ಅವಾಗಿಂದ ಬೇಜಾರಾಗಿ ಕೂತ್ಕೊಂಡಿದ್ದೆ, ಯಾರೂ ಇಲ್ಲ ಅಂತೇಳಿ. ಹೆಂಗ ಮಾಮ ಆಗ್ತಲ್ಲ, ಕೊಡೆ ಹೋಗ್ಬೇಕು. ಕೊಡ್ರಿ ಬೇಗನ. ಅಂಥದ್ದು ಏನಾನ ಇದ್ರೆ ಹೇಳು. ಪೇರೆಂಟ್ಸ್ ಮೀಟಿಂಗ್ ಕರೀಲಿ, ನಾನು ಕರ್ಕೊಂಡೋಗಿ ನಾನು ಬರ್ತೀನಿ. ನಾನೆಲ್ಲ ಹೇಳ್ತೀನಿ, ಸರಿಯಾಗಿ ಓದಬೇಕು ಅವನು ಸರಿಯಾಗಿ ಅಂತ ಹೇಳ್ತೀನಿ. ಬಂದಲ್ಲ ಚರ್ಗಳಿಗೆಲ್ಲ ಅದೇಪ್ಪ ನಾನು ಹೇಳೋದು. ನಮ್ಮ ನಾಗರಾಜ ಹೋಗೋಣ ಅವಾಗ ಇಲ್ಲಿಂದ, ಅವನ ಜೊತೆ ಯಾರೂ ಇಲ್ಲ ಅಂತ ಹೇಳಿ. ಇವಾಗ ನೀನು ಇದೆಯಲ್ಲ ಬಿಡು, ಹೆಂಗ ಹೋಗುವಂಥದ್ದು. ಅದಕ್ಕೆ ಮತ್ತೆ ಈ ಮನೆ ಅಳಿಯ ಅಂತ ಹೇಳಿ ನನಗೆ ಮರ್ಯಾದೆ ಕೊಡಬೇಕು ನೀವು. ನನಗೆ ಮರ್ಯಾದೆ ಕೊಟ್ರೇನೆ ಮತ್ತೆ ಈ ಮನೆ ಅಳಿಯ ಅಂತ ನಾನು ಇಂಥವಕ್ಕೆಲ್ಲ ಭಾಗಿಯಾಗ್ತೀನಿ. ಮನೆ ಅಳಿಯ ಅಂದಮೇಲೆ ನನಗೆ ಮರ್ಯಾದೆ ಕೊಡ್ತಾ ಇರಬೇಕು. ನಾನು ಒಂದಕ್ಕೆ ಹಾಕ್ತೀನಿ, ನೀವು ಮರ್ಯಾದೆ ಕೊಟ್ಟರೆ ನಾನೆಲ್ಲ ಕಷ್ಟ ಸುಖ ಎಲ್ಲ ನೋಡ್ಕೊಂತೀನಿ. ಹೋಗ್ತೀನಿ ಕಣಮ್ಮ ನಾನು. ಬ್ಯಾಗ್ ತಗೊಂಡೋಗಲ್ಲೇ? ಇಲ್ಲ, ಇವತ್ತು ಬರೀನೇ ಏನೋ ಪ್ರಾಜೆಕ್ಟ್ ಮಾಡಿಸ್ತಾರಂತೆ, ಬ್ಯಾಗೇನು ತಗೊಂಡೋಗಲ್ಲ. ಹೋಗಿ ಬರ್ತೀನಿ. ಸರಿಯಪ್ಪ ಆಯಿತು, ಹೋಗು. ಅವನು ಒಂದೊಂದು ಮರ್ಯಾದೆ ಕೊಡೋದೇ ಇಲ್ಲ ಮಾಮ ಅಂತ ಹೇಳಿ. ಮಾತಾಡಿದ್ರೆ ಎದುರಿಗೆ ಮಾತಾಡ್ತಾನೆ. ನೀರು ಕೊಡೋ ಅಂದರೆ ಹೋಗಿ ತುಂಬ್ಕೊಂಡು ಕುಡೀರಿ ಅಂತಾನೆ. ಯಾತನ ಕೇಳಿದ್ರೆ ಎದುರಿಗೆ ಮಾತಾಡ್ತಾನೆ. ಮಾಮ ಅಂತ ಮರ್ಯಾದೆ ಕೊಟ್ರಿ. ಇವತ್ತು ನೋಡು, ಕಂಡರ್ತಕ್ಕೆ ಹೋಗ್ಬೇಕಾಗಿತ್ತು. ಇವತ್ತೆಂಗ ನನ್ನ ಗಂಡಿರೋದಕ್ಕೆ ಸೈನ್ ಹಾಕ್ಕೊಟ್ರಾ? ಅವ್ರಿಗೆ ಇಂಥವೆಲ್ಲ ಏನಾನ ಬಂದಾಗಲೇ ಸುಗುಣ ಗೊತ್ತಾಗೋದು. ಅಲ್ಲೇವರೆಗೂ ಗೊತ್ತಾಗಲ್ಲ ನನ್ನ ಬೆಲೆ ಏನು ಅಂತ ಹೇಳಿ. ಇವತ್ತು ನೋಡಿ ನಾನು ಇರೋದಕ್ಕೆ ನಾನು ಸೈನ್ ಹಾಕ್ಬಿಟ್ಟೆ. ಇವತ್ತು ನಾನು ಸೈನ್ ಹಾಕಿದ್ಕೆ ತಾನೇ ಇವಾಗ ಅವ್ನಿಗೆ ಸ್ಕಾಲರ್ಶಿಪ್ ಬರೋದು. ಇವಾಗ ಅವ್ರು ಇರ್ತ ಕೇಳಿದ್ರೆ ಅಯ್ಯೋ ಒಂದೊಬ್ಬ ಇವರಪ್ಪ ಇಲ್ಲ, ನಾವೇ ಆಗಲೆಲ್ಲ ಸೈನ್ ಹಾಕಬೇಕು, ಅವ್ರ ಮಾಮಗಳು ಇದ್ದಾರೆ, ಹಂಗಂದ್ರೆ ನಾವೇ ಹಾಕಬೇಕು ಅಂತ ಹೇಳಿ ಎಲ್ಲ ಬೈಕೆ ಮಾರು. ಇವಾಗ ಹೆಂಗನತ್ತ ನಾನು ಸೈನ್ ಹಾಕಿದ್ಕೆ ಅವ್ನಿಗೆ ಸ್ಕಾಲರ್ಶಿಪ್ ಬರುತ್ತಾ? ನಾವು ಅವನಿಗೆ ಸ್ಕಾಲರ್ಶಿಪ್ ಬರಲಿ, ಚೆನ್ನಾಗಿ ಓದಲಿ, ಇರೋನೊಬ್ಬ ಅಂತ ನಾವು ಆಸೆ ಪಡ್ತೀವಿ. ಆದರೆ ಅವನು ನಮ್ಮನು ವರ್ಷ ಅವ್ರನ್ನ ಹೆಂಗೆ ಬೇಕು ಹಂಗೆ ಮಾತಾಡ್ತಾನೆ. ಅವ್ನಿಗೆ ಗೊತ್ತಾಗಲ್ಲ ಬಿಡತ್ತ. ಅವ್ನಿಗೆ ಗೊತ್ತಾಗಂಗೆ ಹಿಂಗೆಲ್ಲ ಮಾಡ್ತಿರ್ಲಿಲ್ಲ. ಒಂದೊಂದು ತಡೆ ಅವನಿಗೂ ಸಿಟ್ಟು ಹಿಂಗೆ ಮಾಡ್ತಾನೆ. ಏನು ಮಾಡೋಕ್ಕಾಗಲ್ಲ, ಅನುಸರಿಸ್ಕೋಬೇಕಮ್ಮ. ನೀವು ಅಕ್ಕೇನು ಮಾಮ ಆದರೂ ನೀವೇ ಅನುಸರಿಸ್ಕೋಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ? ನಾವು ಅನುಸರಿಸ್ತೀವಿ. ಅನುಸರ್ಸೋದಕ್ಕೆ ಮತ್ತೆ ಇನ್ನೂ ಇಲ್ಲೇ ಇರೋದು. ಅನುಸರಿಸ್ಲಿಲ್ಲ ಅಂದರೆ ಯಾವಾಗಲೇ ಇಡೋದಕ್ಕೆ ಹೋಗ್ಬೇಕಾಗಿತ್ತು. ಸರಿ ತೊಳ್ಕೊ ಬರೋಕೆ ಹೋಗು. ಮಂಚಿ ನೋಡು, ಇವಾಗ ನಾನೇ ಬೇಕಾದೆ ಸುಗುಣ. ನಿಮ್ಮಮ್ಮ ಹೆಂಗೆ ಮಾತಾಡ್ತು, ನಮಗೆ ಮರ್ಯಾದೆ ಕೊಡ್ದಂಗೆ ಬೀಗ ಹಾಕೊಂಡು ಹೋತಲ್ಲ. ಅವನು ಬೆಳಗ್ಗೆ ನೀರು ತಗೊಂಬಂದು ಕೊಡೋ ಅಂದರೆ ನಿನ್ನೆ ತಗೊಂಡು ಕುಡಿಯೋಗು ಅಂತ ಹೆಂಗೆ ಮಾತಾಡ್ತಾನೆ. ಇವಾಗ ಗೊತ್ತಾಗೈತೆ ಅವ್ನಿಗೆ ಹೆಂಗೆ ಅಂತ ಹೇಳಿ. ಇವಾಗ ನೋಡು, ನಾನಿರೋದಕ್ಕೆಲ್ಲ ನೋಡ್ಕಣ್ಣ, ನಾನಿರೋದಕ್ಕೆಲ್ಲ ಸೈನ್ ಹಾಕಿದ್ನ. ಅವ್ರಿಗೆ ಇವಾಗ ಗೊತ್ತಾಯ್ತು ಬಿಡ್ರಿ ನಿಮ್ಮ ಬೆಲೆ ಏನು ಅಂತ ಹೇಳಿ. ಅವ್ರವೇನು ಇದ್ದಾವೇನಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಕೈ ಬಿಟ್ಟು ಹಾಕ್ಬೇಕು, ಸುಮ್ಮನೆ ಆಗ್ಬೇಕು. ಒಟ್ನಲ್ಲಿ ಚೆನ್ನಾಗಿರೋದು ನೋಡ್ಬೇಕು ಅಷ್ಟೇ. ಹೋಗ್ರಿ, ಇವತ್ತೊಂದು 50 ಕೊಡ್ಲಾ? ಅದಿರೋದೊಂದು 10 ಕೊಡ್ಲಾ? 20 ಕೊಡ್ಲಾ? ಹೋಗ್ತೀರಾ? ಹೋಗ್ಬೇಕಾಗಿತ್ತಮ್ಮ. ಹೋಗೋಣ ಬೇಡೋ, ಅವಣ್ಣಗೆ ಫೋನ್ ಹಾಕ್ತೀನಿ, ಹೋಗ್ತೀನಿ. ನೋಡೋಣ ಅದೆಲ್ಲ. ನೋಡೋಣ. ಹೋದ್ರೆ ವಾಸಿ ಸುಮ್ಮನೆ ಕೂತ್ಕೊಂಡು ಏನು ಮಾಡೋಣ ಹೇಳು. ಹೋದ್ರೆ ವಾಸಿ ಅವ ಅಂಗಡಿ ಓಪನ್ ಮಾಡೋದಕ್ಕಿನ್ನ ಹಿಂಗೆ 1 ಗಂಟೆ ಹೋಗಿ ಬಂದ್ರೂ ಎಷ್ಟೋ ದುಡ್ಡಾಗುತ್ತೆ. ಇದನ್ನು ಬೆಳಗ್ಗೆಯಿಂದ ಸಾಯಂಕಾಲ ತಕ ಮಾಡಿದ್ರೂ ಆಗಲ್ಲ. ಎಷ್ಟು ಅಂತ ಅಲ್ವಲ್ಲೇ ಮುಂದೆ ನಿಂತ್ಕೊಂಡು ಖಾರ ಹಾಕಿ ಕಣ್ಣಿಗೆಲ್ಲ ಸಿಡಿಸ್ಕೊಂಡು ಅಯ್ಯಪ್ಪ ಆಗೋದಿಲ್ಲ. ಪೇಸ್ಟ್ ಪಾಟ್ ಬಿಡಬೇಕು, ಮೊಸರೆ ತೊಳಿಬೇಕು, ಎಲ್ಲ ತಿಂದರೋ ಪ್ಲೇಟ್ ತೊಳಿಬೇಕು, ಎಷ್ಟು ಕಷ್ಟ. ಆದರೆ ಇದೇ ವಾಸಿ. ಹೆಂಗೆ ಹೋಗತ್ಲಾಗೆ ಹಿಂಗೆ ಒಂದು ಸ್ವಲ್ಪ ಹೊತ್ತಿ ದುಡ್ಕೊಂಬ ಬಂದುಬಿಡ್ತೀವತ್ತು. ಇದು ಹೆಂಗೆ ಅಂತ ಹೇಳಿ ಈ ವರ್ಷ ಹೆಂಗೆ ಚೇಂಜ್ ಆಗ್ತಾನೆ ಅಂತ ಜನಗಳಿಗೆ ಗೊತ್ತಿಲ್ಲ. ನೋಡು, ಆ ಹಣ್ಣಿಗೆ ಏನೇನಿಲ್ಲ ಸುಗುಣ. ಒಂದು ಜೊತೆ ಅಣ್ಣ ಬರುತ್ತೆ. ಆ ಅಣ್ಣ ರಾಮೇಶ್ವರಣ್ಣ ಅಂತ ಹೇಳಿ. ಆ ಅಣ್ಣಯ್ಯ ಈಶ್ಪೇಟ್ ರಾಮೇಶ್ವರಪ್ಪ ಅಂತಲೇ ಹೆಸರುವಾಸಿಯಾಗೈತಿ. ಅವ್ರಿಗೆ ಯಾತು ಇಲ್ಲ, ಒಂದು ಹೊಲನೂ ಇಲ್ಲ, ಮನೆನೂ ಇರಲಿಲ್ಲ, ಯಾತು ಇರಲಿಲ್ಲಂತೆ. ಇವಾಗ ಆ ಅಣ್ಣಯ್ಯ ಈಶ್ಪೇಟ್ ಆಡೋಕೆ ಹೋಗಿನಿ ಎಂಥ ಮನೆ ಕಟ್ಟೈತೆ ಗೊತ್ತಾ? ಡೂಪ್ಲೆಕ್ಸ್ ಮನೆ ಕಟ್ಟೈತೆ. ಮತ್ತು ಒಂದು 5 ಎಕರೆ 10 ಎಕರೆ ಜಮೀನು ಮಾಡೈತಂತೆ. ಹೆಸರುವಾಸಿ ಆಗ್ಬಿಟ್ಟೈತಿ. ಚೆನ್ನಾಗಿ ಕೈ ಎತ್ತಿರೆ 10 ಸುಗುಣ. ಹಿಂಗೆ ಒಬ್ಬೊಬ್ಬರಿಗೆ ಒಳ್ಳೇದಾಗುತ್ತಂತೆ. ಹಿಂಗೆ ನೋಡ್ತಾರೆ. ಒಬ್ಬೊಬ್ರು ಇದರಿಂದ ನೆಲ ಹತ್ತಿದಾರು ಒಯ್ದಾರಂತೆ ಎಲ್ಲ ಕಳ್ಕೊಂಡು. ನನಗೇನಂದರೆ ಆಗಿ ಬಂದೈತಿ. ನೋಡೋಣ ಎಲ್ಲ. ಅಯ್ಯೋ, ನನ್ನ ಕೈಯಿಂದ ದುಡ್ಡು ಇಸ್ಕೊಂಡ್ರೆ ಒಳ್ಳೇದಾಗುತ್ತೆ ಬಿಡ್ರಿ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನನ್ನ ಕೈಯಿಂದ ಇಸ್ಕೊಂಡ್ರೆ ಹಾಗೆ ಆಗುತ್ತೆ. ನಿಮ್ಗೆ ಏನಂತದ್ದೇನಾಗಲ್ಲ. ಹೋಗ್ದೆ ಇರುವಾಗಿರ್ರಿ ಅಷ್ಟೇ. ಅವನ್ನೆಲ್ಲ ಎದ್ರಕೊಂಬಕ್ಕೆ ಹೋಗ್ಬಾರ್ದು. ಮುಂದೆ ಬಂದಾಗ ನೋಡ್ಕೊಂಬನ ಅನ್ಬೇಕು. ಸುಮ್ಮನೆ ಆಗ್ಬೇಕು ಅಷ್ಟೇ. ಧೈರ್ಯವಾಗಿ ಅದನ್ನೆಲ್ಲ ಫೇಸ್ ಮಾಡ್ಬೇಕು ಅಷ್ಟೇ. ನನ್ನ ಗಂಡಿರೋದಕ್ಕೆ ನನ್ನ ತಮ್ಮನಿಗೆ ಏನೋ ಸೈನ್ ಬೇಕಂದರೆ ಕಾಲೇಜಿಂದು ಹಾಕ್ದ. ನನ್ನ ಗಂಡ ಹಾಕಿದ್ಕೆ ಇವತ್ತು ಆಗಿದ್ದು. ನನಗೇನೆ ಅವ್ರ ಮಾಮಗೆ ಬೆಲೆ ಕೊಡಲ್ಲ. ಇವಾಗ ಗೊತ್ತಾಯ್ತು ಮಾಮನ ಬೆಲೆ ಏನು ಅಂತ ಹೇಳಿ ಅವನಿಗೆ. ಇಂಥವೇನೋ ಬಂದರೆ ಮತ್ತೆ ಗೊತ್ತಾಗೋದು. ಇಲ್ಲಾಂದರೆ ಇಲ್ಲ ಇದ್ದಾರೆ ಹಂಗೆ ಹಿಂಗೆ ಅಂತ ವಟ 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 ಅಂತಾನೆ. ಸುಗುಣಕ್ಕ ನೀನು ಹಂಗೆ ಕಣೆ ಅಂತ ಹೇಳಿ ನನಗೆ ಮರ್ಯಾದೆ ಕೊಡ್ದಂಗೆ ಮಾತಾಡ್ತಾನೆ. ಅವ್ರ ಮಾಮಗೂ ಹಂಗೇನೆ.
ಇವಾಗ ಗೊತ್ತಾಯ್ತಾ ನನ್ನ ಮಗು. ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.